ಸುರಪುರದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪ್ರತಿಮೆ ಲೋಕಾರ್ಪಣೆ ಹಾಗೂ ಬೌದ್ಧ ಧರ್ಮದ ವಿಧಿವಿಧಾನಗಳಡಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಜ್ಞಾನ ಪ್ರಕಾಶ್ ಸ್ವಾಮೀಜಿರವರು ಸಂವಿಧಾನ ರಚಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಋಣದಲ್ಲಿ ದೇಶವಿದೆ. ಪಂಚಶೀಲ ಪಾಲನೆ ಮಾಡುವಂತೆ ಕರೆ ನೀಡಿದ್ರು. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಕಾರ್ಯಕ್ರಮ ಉದ್ಘಾಟಿಸಿ ಧರ್ಮದ ಅರಿವು ಮತ್ತು ಜಾಗೃತಿಯ ಅಗತ್ಯತೆ ತಿಳಿಸಿದ್ರು. ಸುರಪುರ ಅರಸು ಮನೆತನದ ರಾಜ ಕೃಷ್ಣಪ್ಪ ನಾಯ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಅನಾವರಣಗೊಳಿಸಿದ್ರು. ಮಾನಪ್ಪ ಕಟ್ಟಿಮನಿ ಅಧ್ಯಕ್ಷತೆ ವಹಿಸಿದ್ರು. ಪ್ರಾಸ್ತಾವಿಕ ಮಾತನಾಡಿದ ಮಲ್ಲಿಕಾರ್ಜುನ್ ಕ್ರಾಂತಿ ರಾಜ್ಯ ಸಂಘಟನಾ ಸಂಚಾಲಕರು ಸ್ವಾಗತ ಮಲ್ಲಿಕಾರ್ಜುನ್ ತಳ್ಳಹಳ್ಳಿರವರು ಮಾಡಿದ್ರು. ನಿರ್ವಹಣೆ ಮಾರ್ತಿ ಬೊಮ್ಮನಹಳ್ಳಿರವರು ವಂದನಾರ್ಪಣೆ. ರವಿಚಂದ್ರ ಬೊಮ್ಮನಹಳ್ಳಿರವರು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಯುವಕರು, ದಲಿತ ಮುಖಂಡರು, ಮಹಿಳೆಯರು, ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ಉಸ್ಮಾನ್ ಚಿತ್ತಾಪುರ್, ಅಂಶಜೀವಿ, ಸುರಪುರ. ಮುಂದೆ ಬರ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಓದ್ಕೊಳ್ತಾರೋ, ಯಾರು ಅನುಸರಿಸ್ತಾರೋ ಅವರು ಲೀಡರ್ ಆಗ್ತಾರೆ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಓದಲ್ವೋ ಅವರೆಲ್ಲ ಡೀಲರ್ಗಳಾಗಿ ಎಲ್ಲ ಕಡೆ ಚಮಚಾಗಿರಿ ಆಗಿ ನಿಂತಿರ್ತಾರೆ. ಚಮಚಾಗಿರಿ ಯಾರಾಗ್ತಾರೆ ಅಂದ್ರೆ ಎಲ್ಲ ಡೀಲರ್ಗಳು. ಯಾರು ಲೀಡರ್ ಆಗ್ತಾರೋ ಅವರು ಅಂಬೇಡ್ಕರ್ ಅವರು ಅನ್ಯಾಯಿಗಳಾಗಿರ್ತಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಓದ್ಕೊಂಡು ಲೀಡರ್ಗಳಾಗಿ, ಅಂಬೇಡ್ಕರ್ ಓದ್ದನೆ ಡೀಲರ್ಗಳಾಗಿ ಸಮಾಜನ ನೀವು ಚಮಚಾಗಿರಿಗೆ ಕರ್ಕೊಂಡು ಹೋಗ್ಬಾರ್ದು ಅಂತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಮಾತನ್ನ ಈ ಸಂದರ್ಭಕ್ಕೆ ಕೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ವಿಮೋಚನೆ ಮಾಡಿದ್ದಾರೆ, ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಇಲ್ಲಿ ಈಗಾಗಲೇ ವಧುವರರು ಆಗಮಿಸಲಿದ್ದು, ಈ ಒಂದು ವಧುವರರಿಗೆ ಕೊಡಬೇಕಾಗಿರ್ತಕ್ಕಂಥ ಮಾಂಗಲ್ಯ ಮತ್ತು ಅವರ ಕಾಲುಂಗುರಗಳನ್ನು ದಯವಿಟ್ಟು